ಶ್ರೀದೇವಿ ಮಹಾತ್ಮೆ ಅಧ್ಯಾಯ 5 ಪರಾದೇವಿ ಪರಾಶಕ್ತಿ ಬ್ರಹ್ಮ ವಿಷ್ಣು ಶಿವಾತ್ಮಿಕ ನಾನಾ ರೂಪಧರೆ ದೇವಿ ನಮೋ ನಾರಾಯಣಿ ಸದಾ. ದೇವಿಯು ಉಗ್ರರೂಪ ತಾಳಿ ರಾಕ್ಷಸರನ್ನು ನಾಶಗೈದಳು. ಕೆಲವರು ಮಹಿಷಾಸುರನಿಗೆ ಸುದ್ದಿ ತಲುಪಿಸಲು ಪಲಾಯನ ಮಾಡಿದರು. ಆಗ ಬಿಡಾಳ ಎಂಬ ದೈತ್ಯನು ತನ್ನ ಗೆಳೆಯರ ಸಾವಿನ ಸೇಡನ್ನು ತೀರಿಸಿಕೊಳ್ಳಲು ದೇವಿಯ ಮೇಲೆ ಆಕ್ರಮಣಗೈದನು. ಬಿಡಾಲಾಸುರನು ಸಿಂಹದ ಮೇಲೆ ಮೊದಲು ಬಾಣ ಪ್ರಯೋಗ ಮಾಡಿದನು. ಸಿಂಹವು ಅವನ ಬಾಣಗಳನ್ನು ನುಂಗಿತು. ದೇವಿಯು ಅವನ ವಾಹನವಾದ ಆನೆಯನ್ನು ಸಂಹರಿಸಿದಳು. ಇದರಿಂದ ಕುಪಿತನಾದ ಅಸುರನು ದೇವಿಯನ್ನು ಮುಷ್ಟಿಯಿಂದ ಘಾತಿಸಿದನು. ದೇವಿಯು ತನ್ನ ಶೂಲದಿಂದ ಅವನನ್ನು ತಿವಿದಳು. ಬಿಡಾಲನು, ದೇವಿ, ಯುದ್ಧ ಸಾಕು, ಇನ್ನು ನೀನು ಹೊರಡು ಎಂದನು. ದೇವಿಯು ತನ್ನ ಪ್ರತಿಜ್ಞೆ ಇನ್ನೂ ಪೂರ್ಣವಾಗಿಲ್ಲ. ಮಹಿಷಾಸುರನ ಸಂಹಾರದ ನಂತರವೇ ನನ್ನ ಕಾರ್ಯ ಮುಗಿಯುತ್ತದೆ. ನಾನು ಮಹಿಷನನ್ನು ಕೊಲ್ಲುವೆನು, ನಾಶಗೊಳಿಸುವೆ ಎಂದು ನುಡಿದಳು. ಬಿಡಾಲನು ಕೋಪದಿಂದ ದೇವಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು. ಇದರಿಂದ ಬ್ರಹ್ಮಾಂಡವೆಲ್ಲ ತಲ್ಲಣಿಸಿತು. ದೇವತೆಗಳು ಹೆದರಿದರು. ಅಷ್ಟದಿಕ್ಪಾಲಕರು ಪಟ್ಟಣಗಳು ನಾಶವಾದವು. ಸಾಗರವು ಅಲ್ಲೋಲ ಕಲ್ಲೋಲವಾಯಿತು. ಸಾಗರಗಳು ಬತ್ತಿ ಹೋದವು. ಬ್ರಹ್ಮಾಸ್ತ್ರದ ತೇಜಸ್ಸಿಗೆ ಸಿಲುಕಿ ಗಾಳಿ ಸ್ತಬ್ಧವಾಯಿತು. ಆಗ ಕರುಣಾಕರಳಾದ ದೇವಿಯು ಬ್ರಹ್ಮಾಸ್ತ್ರವನ್ನು ತನ್ನ ತೋಳಬಂದಿಯಾಗಿ ತೊಟ್ಟಳು. ಬಿಡಾಳನು ಮತ್ತೆ ಮುಷ್ಟಿಯುದ್ಧವನ್ನು ಪ್ರಾರಂಭಿಸಿದನು. ದೇವಿ ಇನ್ನು ಈ ದೈತ್ಯನನ್ನು ಬಿಡಬಾರದೆ ಎಂದೆಣಿಸಿ ತ್ರಿಶೂಲದಿಂದ ಅವನ ಎದೆಯನ್ನು ಬಗೆದು ಕೊಂದಳು. ಉಳಿದ ರಾಕ್ಷಸರನ್ನು ಕ್ಷಣಾರ್ಧದಲ್ಲಿ ದೇವಿ ಕೊಂದು ಹಾಕಿದಳು. ದೇವತೆಗಳು ಆಕಾಶ ಮಾರ್ಗದಲ್ಲಿ ನಿಂತು, ಹೇ ಜಗನ್ಮಾತೆ ಶಾಂಭವಿ, ನಿನಗೆ ಜಯವಾಗಲಿ ಎಂದು ಸ್ತೋತ್ರ ಮಾಡಿದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯ 5ನೇ ಅಧ್ಯಾಯವು ಸಂಪೂರ್ಣವಾಯಿತು.